ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ಆಗಿರುವಂಥ ಪಡ್ಡುನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿ ಆಗಿರುವಂಥ ಟೇಸ್ಟಿಯಾಗಿರುವಂಥ ಪಡ್ಡುನ ನಾನು ಇವತ್ತು ಶೇರ್ ಮಾಡತ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಮೊದಲಿಗೆ ಇದಕ್ಕೆ ನಾನು ಇಲ್ಲಿ ಮಾಡೋದಕ್ಕೆ ರೇಷನ್ ರೈಸನ್ನು ತೊಗೊಂಡಿನಿ. 3 ಕಪ್ಪಷ್ಟು ರೇಷನ್ ರೈಸ್ ತೊಗೊಂಡ್ರೆ ಇದಕ್ಕೆ 1 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿನಿ. ಅದಾದಮೇಲೆ ಒಂದು ಅರ್ಧ ಕಪ್ಪಷ್ಟು ಸಾಬುದಾನ, ಅದಾದಮೇಲೆ 1 ಕಪ್ಪಷ್ಟು ಅವಲಕ್ಕಿ, ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೋಬೇಕು. ಇವಾಗ ಮೊದಲಿಗೆ ಅಕ್ಕಿ, ಮೆಂತ್ಯ ಕಾಳು, ಆಮೇಲೆ ಉದ್ದಿನಬೇಳೆನ ನಾವು ಒಂದು 4ರಿಂದ 5 ಸತಿ ಆದರೂ ತೊಳ್ಕೊಬೇಕು. ನಾವಿಲ್ಲಿ 1 ಕಪ್ಪಷ್ಟು ಅವಲಕ್ಕಿನ ನಾವಿಲ್ಲಿ ರುಬ್ಬೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಸಾಕು. ಅದಕ್ಕೋಸ್ಕರ ನಾವಿಲ್ಲಿ ಸಾಬುದಾನ ಮತ್ತು ಅಕ್ಕಿನ ಇಲ್ಲಿ ಚೆನ್ನಾಗಿ ತೊಳೆದು ಇದನ್ನು 5ರಿಂದ 6 ಗಂಟೆವರೆಗೂ ನೆನೆಯೋದಕ್ಕೆ ಬಿಡಬೇಕು. ಈಗ ಇದನ್ನು 5 to 6 hours ಚೆನ್ನಾಗಿ ನೆನೆಸ್ಕೊಂಡ್ಮೇಲೆ ಇವಾಗ ನಾನು ಇಲ್ಲಿ ಅರ್ಧ ಗಂಟೆ ಮುಂಚೆನೇ ನಾನು ಇಲ್ಲಿ ಅವಲಕ್ಕಿನ ಕೂಡ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಒಳಗಿರುವಂಥ ನೀರನ್ನೆಲ್ಲ ತೆಗೆದು ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾವು ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ, ಹಿಡಿಯೋವಷ್ಟು ಅಕ್ಕಿನ ಹಾಕಿ ಇದನ್ನು ನಾವು ಸ್ಮೂತಾಗಿನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನಾ ಇಲ್ಲಿ ಒಂದು 2 ಬ್ಯಾಚಷ್ಟು ನಾ ಇಲ್ಲಿ ಪೇಸ್ಟ್ನ ಒಂದು ಅರ್ಧದಷ್ಟು ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಅರ್ಧದಷ್ಟು ನಾ ಇಲ್ಲಿ ಮಾಡ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ನಾವು ರುಬ್ಬೋದಕ್ಕೆ ನೀರನ್ನ ಹಾಕಬೇಕು. ಜಾಸ್ತಿ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಸ್ಮೂತಾಗಿನ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಒಂದು ಪಾತ್ರೆ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಇದೇ ರೀತಿ ಉಳಿದಿರುವಂಥ ಅಕ್ಕಿನೂ ಕೂಡ ಪೇಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಾವು ನೆನೆಸಿಟ್ಕೊಂಡಿರುವಂಥ ಸಾಬುದಾನ ಆಮೇಲೆ ಅವಲಕ್ಕಿನ ನಾವಿಲ್ಲಿ ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲ ಹಿಟ್ಟನ್ನು ಹಾಕಿದ ತಕ್ಷಣ ನಾವು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಇದನ್ನು ನಾವು ಬಿಡದೇನ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಈ ರೀತಿ ಮಾಡಿದಾಗ ನಾವು ಹಾಕಿರುವಂಥ ಪಾತ್ರೆ ಕೂಡ ಸ್ವಲ್ಪ ಬಿಸಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ನಾವು ಪರ್ಮನೆಂಟ್ ಆಗೋದಕ್ಕೆ ಬಿಡಬೇಕು. ಈ ರೀತಿ ಕೆಳಗಡೆ ಒಂದು ಪ್ಲೇಟ್ ಆಗಿರ್ಬೋದು ಅಥವಾ ಯಾವುದೋ ಪಾತ್ರೆನ ಬಳಸೋದ್ರಿಂದ ಅದು ಓವರ್ಫ್ಲೋ ಆದರೂ ಕೆಳಗಡೆ ಬೀಳೋದಿಲ್ಲ. ನೆಕ್ಸ್ಟ್ ಇದು ಈ ರೀತಿ ಚೆನ್ನಾಗಿ ಪರ್ಮೆಂಟ್ ಆದಮೇಲೆ ಇದನ್ನು ಒಂದು ಸತಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಎಷ್ಟು ಬೇಕೋ ಎಷ್ಟು ಮಾಡ್ತೀರೋ ಅಷ್ಟು ಒಂದು ಪಾತ್ರೆ ಒಳಗೆ ಹಿಟ್ಟನ್ನ ತೆಗೆದಿಟ್ಕೋಬೇಕು. ಇವಾಗ ಇದಕ್ಕೆ 1 ಸ್ಪೂನಷ್ಟು ಒಂದು ಸಣ್ಣ ಸ್ಪೂನಷ್ಟು 1 ಸ್ಪೂನಷ್ಟು ಸಕ್ಕರೆ, ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿನಿ. ಇದನ್ನು ಹಂಗೆ ಪ್ಲೇನಾಗೂ ಮಾಡ್ಕೋಬೋದು ಅಥವಾ ಈ ರೀತಿ ನೀವು ಇಷ್ಟು ವೆಜಿಟೇಬಲ್ಸನ್ನು ಕೂಡ ಹಾಕಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು ಇದಕ್ಕೆ ಒಗ್ಗರಣೆನೂ ಹಾಕಿ ಆ ರೀತಿಯೂ ಮಾಡ್ಕೋಬೋದು. ಇದಕ್ಕೆ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ, ಅದಾದಮೇಲೆ ತುರಿದು ಇಟ್ಕೊಂಡಿರುವಂಥ ಕ್ಯಾರೆಟ್, ಸಣ್ಣದಾಗಿ ಹೆಚ್ಚಿರುವಂಥ ಸೌತೆಕಾಯಿ, ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಹಾಕಿನಿ. ಇಲ್ಲಿ ಸೌತೆಕಾಯಿ ಈರುಳ್ಳಿನ ನೀವು ಟೇಸ್ಟ್ಗೆ ತಕ್ಕಂತೆ ಆ್ಯಡ್ ಮಾಡ್ಬೋದು. ಇದಕ್ಕೆ ಬೇಕು ಅಂತಂದ್ರೆ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ನಿಮಗೆ ಹಸಿಯಾಗಿರುವಂಥ ವೆಜಿಟೇಬಲ್ಸ್ ಇಷ್ಟ ಇಲ್ಲ ಅಂತಂದರೆ ಇದಕ್ಕೆ ಒಗ್ಗರಣೆಯನ್ನು ಹಾಕಿ ನಾವು ಮಾಡ್ಬೋದು. ಈ ರೀತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮ್ಯಾಗ ಇವಾಗ ಪಡ್ಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ನೀವು ಬೇಕು ಅಂದರೆ ಇದಕ್ಕೆ ಬೆಣ್ಣೆ ಕೂಡ ಹಾಕ್ಬೋದು. ಇಲ್ಲ ತುಪ್ಪ ಬೇಕು ಅಂತಂದರೆ ತುಪ್ಪನೂ ಹಾಕ್ಬೋದು. ಇಲ್ಲ ಅಂತಂದರೆ ಬೆಣ್ಣೆ ಮತ್ತು ಎಣ್ಣೆನ ಎರಡೂ ಕೂಡಿಸಿನೂ ಕೂಡ ನೀವು ಹಾಕ್ಬೋದು. ಈ ರೀತಿ ಹಾಕಿ ಫಸ್ಟು ಮಧ್ಯಕ್ಕೆ ಹಾಕಬಾರ್ದು, ಈ ರೀತಿ ಎಂಡಿಗೆ ಹಾಕಿ ಅದಾದಮೇಲೆ ಹಾಕಬೇಕು. ಯಾಕಂದರೆ ಮಧ್ಯಕ್ಕೆ ಹಾಕೋದ್ರಿಂದ ಅದು ಬೇಗ ಬೇಯ್ತೈತಿ. ಸೊ ಈ ರೀತಿ ಎರಡು ಕಡೆನೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನಾವು ಬ್ಯಾಟರ್ನ ಹಾಕುವಾಗ ಇದಕ್ಕೆ ಹೈ ಫ್ಲೇಮ್ ಒಳಗಿಟ್ಟು
ಹಾಕಬೇಕು. ಅದಾದಮೇಲೆ ನಾವು ಇದನ್ನು ಬೇಯೋದಕ್ಕೆ ಬಿಡುವಾಗ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗನ ಈ ರೀತಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಇದನ್ನು ಬರೀ ಹೈ ಫ್ಲೇಮ್ ಒಳಗೆ ಬೇಯಿಸಿದ್ವಿ ಅಂತಂದ್ರೆ ಅದು ಹಿಟ್ಟು ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ. ಅದಕ್ಕೆ ನಾವು ಇದನ್ನು ಹಾಕುವಾಗ ಹೈ ಫ್ಲೇಮ್ ಒಳಗೆ ಇಟ್ಟು ಅದಾದಮೇಲೆ ನಾವು ಮೀಡಿಯಮ್ ಫ್ಲೇಮ್ ಒಳಗಟ್ಟೆ ಇದನ್ನು ಈ ರೀತಿ ಚೆನ್ನಾಗಿ 2 ಸೈಡ ಈ ರೀತಿ ಚೆನ್ನಾಗಿ ಕಲರ್ ಬರಬೇಕು. ಅಲ್ಲಿವರೆಗೂ ಇದನ್ನು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದನ್ನು ನಾವು ಪ್ಲೇಟ್ಗೆ ತೆಗೆದು ಇವಾಗ ಅದೇ ರೀತಿ ಎಲ್ಲ ಪಡ್ಡುಗಳನ್ನು ನಾವು ಮಾಡ್ಕೋಬೇಕು. ಇದನ್ನು ಬೇಕು ಅಂತಂದರೆ ಪ್ಲೇನ್ ಆಗಿನೂ ಕೂಡ ನಾವು ಮಾಡ್ಕೋಬೋದು. ಆಮೇಲೆ ನಾವು ಬೇಕು ಅಂತಂದರೆ ಇದಕ್ಕೆ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿ ನಿಮ್ಗೆ ಬೇಕಾಗಿರುವಂಥ ನಿಮ್ಮ ಫೇವ್ರೇಟ್ ವೆಜಿಟೇಬಲ್ಸನ್ನು ಹಾಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಇದನ್ನು ಕೂಡ ನಾವು ಮಾಡ್ಕೋಬೋದು. ಇದನ್ನು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ನೀವು ಅಡ್ಜಸ್ಟ್ ಮಾಡಿ ಮಾಡ್ಕೋಬೋದು. ಯಾರಿಗೆಲ್ಲ ಪಡ್ಡು ಇಷ್ಟ ಆಗ್ತೈತಿ ಅವ್ರಿಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗ್ತೈತಿ. ಒಂದ್ಸತಿ ಈ ರೀತಿ ಪಡ್ಡು ರೆಸಿಪಿನ ನೀವು ಒಂದ್ಸತಿ ಟ್ರೈ ಮಾಡಿರಿ. ಅದು ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇದು ಕೊಬ್ಬರಿ ಚಟ್ನಿ ಆಗಿರ್ಬೋದು, ಶೇಂಗಾ ಚಟ್ನಿ ಆಗಿರ್ಬೋದು ಅಥವಾ ಸಾಂಬಾರು ಆಗಿರ್ಬೋದು, ಎಲ್ಲದಕ್ಕೂ ಸೂಪರ್ ಟೇಸ್ಟಿಯಾಗಿರ್ತೈತಿ. ನನ್ನ ಚಾನಲ್ ಒಳಗೆ ಭಾಳ ಸಾಂಬಾರು ಆಗಿರ್ಬೋದು ಅಥವಾ ಚಟ್ನಿ ರೆಸಿಪೀಸ್ ಅದಾವು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ನೀವು ಒಂದ್ಸತಿ ಚೆಕ್ ಮಾಡಿರಿ. ನೀವು ನೋಡ್ಬೋದು ಪಡ್ಡು ಭಾಳ ಅಂದ್ರೆ ಭಾಳ ಸಾಫ್ಟಾಗಿನೇ ಬರ್ತಾವೆ. ಹೋಪ್ ಈ ಒಂದು ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳತ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಈ ವಿಡಿಯೋನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.